ರಶ್ಮಿಕಾ ಮಂದಣ್ಣ ಹೀರೋ ತಲೆಗೆ ಹೊಡೆದ್ರ ಚಾವಾ ಸಿನಿಮಾ ಚಿತ್ರೀಕರಣದ ವೇಳೆ ರಶ್ಮಿಕಾ ಮಂದಣ್ಣ ಕಿರಿಕಾಯ್ತ. ಹೀರೋ ತಲೆಗೆ ಹೊಡೆದ್ರ ಚಾವಾ ಸಿನಿಮಾದ ಚಿತ್ರೀಕರಣದ ವೇಳೆ ರಶ್ಮಿಕಾ ಮಂದಣ್ಣ ಕಿರಿಕೇನಾದ್ರೂ ಮಾಡ್ಕೊಂಡ್ರ? ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಯಾವ ಕಾರಣಕ್ಕೆ ಹೊಡೆದ್ರು? ಈಗಾಗಲೇ 4-5 ಭಾಷೆಗಳಲ್ಲಿ ಸಿನಿಮಾಗಳನ್ನ ಮಾಡಿದ್ದಾರೆ ರಶ್ಮಿಕಾ ಮಂದಣ್ಣ. ಚಾವಾದಲ್ಲಿ ಮರಾಠ ರಾಣಿ ಯೇಸುಬಾಯಿ ಪಾತ್ರದಲ್ಲಿ ರಶ್ಮಿಕಾ ಮಂದಣ್ಣ ಚಾವಾ ಸಿನಿಮಾದ ಹೀರೋ ಬಿಚ್ಚಿಟ್ಟಿದ್ರು ರಶ್ಮಿಕಾ ಮಂದಣ್ಣ ಹೊಡೆದಿರುವಂತಹ ಸತ್ಯವನ್ನ. ಸಿನಿಮಾದ ಚಿತ್ರೀಕರಣದ ವೇಳೆ ಏನ್ ನಡೀತು? ಸಿನಿಮಾದ ಚಿತ್ರೀಕರಣದ ವೇಳೆ ಲಿಫ್ಟ್ ನಲ್ಲಿ ಮಾಸ್ಕ್ ಧರಿಸಿ ಬಂದಿದ್ದಂತಹ ರಶ್ಮಿಕಾ ತಮಾಷೆಗೆ ನನ್ನ ತಲೆಗೆ ಹೊಡೆದ್ರು ಎಂದಿದ್ದಾರೆ. ವಿಚಾರ ಇಷ್ಟೇ, ರಶ್ಮಿಕಾ ಮಂದಣ್ಣ ಒಂದಲ್ಲ ಒಂದು ವಿಚಾರಕವಾಗಿ ಯಾವಾಗ್ಲೂ ಸುದ್ದಿಯಲ್ಲಿ ಇರುವಂತಹ ಒಂದು ನಟಿ. ಎಷ್ಟು ದಿನದ ಹಿಂದೆ ನಾನು ಕನ್ನಡಿಗ ಅಲ್ಲ, ನಾನು ಹೈದರಾಬಾದವಳು ಅಂತ ಹೇಳ್ಕೊಂಡು ಆರಾಮಾಗಿ ತಿರುಗಾಡ್ತಾ ಇದ್ರು. ಕನ್ನಡದವಳಲ್ಲ, ಹೈದರಾಬಾದವಳು ನಾನು ಅನ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೆಂಗಣ್ಣಿಗೆ ಗುರಿಯಾಗಿದ್ರು. ಈಗ ಮತ್ತೊಂದು ವಿಚಾರಕ್ಕೆ ರಶ್ಮಿಕಾ ಮಂದಣ್ಣ ಸುದ್ದಿಯಲ್ಲಿದ್ದಾರೆ. ಚಾವಾ ಸಿನಿಮಾದ ಚಿತ್ರೀಕರಣದ ವೇಳೆ ಏನಾದ್ರೂ ಕಿರಿಕ್ ಮಾಡ್ಕೊಂಡ್ಬಿಟ್ರ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ? ಈಗಾಗಲೇ 4-5 ಭಾಷೆಗಳಲ್ಲಿ ನಟಿಸಿದ್ದಾರೆ ಅವರು. ನ್ಯಾಷನಲ್ ಕ್ರಶ್ ಕೂಡ ಆಗಿದ್ದಾರೆ. ಚಾವಾದಲ್ಲಿ ಮರಾಠ ರಾಣಿ ಯೇಸುಬಾಯಿ ಎನ್ನುವಂತಹ ಪಾತ್ರದಲ್ಲಿ ರಶ್ಮಿಕಾ ಮಂದಣ್ಣ ಕಾಣಿಸ್ಕೊಂಡಿದ್ರು. ಅವ್ರ ಚಿತ್ರೀಕರಣ ನಡೀತಾ ಇದೆ. ಚಾವಾ ಸಿನಿಮಾದ ಹೀರೋ ರಶ್ಮಿಕಾ ಮಂದಣ್ಣ ಹೊಡೆದಿರುವಂತಹ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ರಶ್ಮಿಕಾ ಮಂದಣ್ಣನ ಸುದ್ದಿ ಆಲ್ಮೋಸ್ಟ್ ಆಲು ನೆಗೆಟಿವೇ ಇರುತ್ತೆ. ಅವರು ಹೊಡೆದ್ರು ಅಥವಾ ಅವರು ನಾನು ಹೈದರಾಬಾದವಳು ಅಂತ ಅನ್ಕೊಂಡ್ಲು ಅಂತ ಹೇಳಿದ್ಲು, ಇದೇ ವಿಚಾರಗಳಲ್ಲಿ ಅವ್ರು ನೆಗೆಟಿವ್ ಶೇಡಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಈಗಲೂ ಕೂಡ ನೆಗೆಟಿವ್ ವಿಚಾರನೇ ಇದು. ಏನು ಅಂತಂದ್ರೆ ರಶ್ಮಿಕಾ ಮಂದಣ್ಣ ಯಾರ ತಲೆಗೆ ಹೊಡೆದ್ರು, ಯಾಕಾಗಿ ಹೊಡೆದ್ರು? ವಿಚಾರ ಇಷ್ಟೇ, ತಮಾಷೆಗೆ ಹೊಡೆದಿದ್ದಾರೆ. ಲಿಫ್ಟ್ನಲ್ಲಿ ತಮಾಷೆಗೆ ಹೊಡೆದಿದ್ದಾರೆ, ಅದೇನ್ ಸೀರಿಯಸ್ ಮ್ಯಾಟರ್ ಅಲ್ಲ ಅಂತ ಹೇಳಿ ನಟರು ಹೇಳ್ಕೊಂಡಿದ್ದಾರೆ.